1630 ಫೆಬ್ರವರಿ 19 ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಒಂದು ಶಿಶು ಜನಿಸಿತು. ಆ ಶಿಶು ಮುಂದೆ ಭಾರತ ಇತಿಹಾಸದ ದಿಕ್ಕೇ ಬದಲಿಸಿತು. ಅವನೇ ಶಿವಾಜಿ. ಜೀಜಾಮಾತೆಯ ಮಡಿಲಲ್ಲಿ ಬೆಳೆದ ಶಿವಾಜಿಗೆ ರಾಮಾಯಣ ಮಹಾಭಾರತದ ಕಥೆಗಳು ಕೇವಲ ಪುರಾಣಗಳಲ್ಲ, ಧರ್ಮ ಮತ್ತು ಸ್ವಾಭಿಮಾನದ ಪಾಠಗಳಾಗಿದ್ದವು. ಅವನ ಹೃದಯದಲ್ಲಿ ಒಂದೇ ಕನಸು, ಸ್ವರಾಜ್ಯ. ತಂದೆ ಶಹಾಜಿ ರಾಜೇ ಯುದ್ಧ ಭೂಮಿಯಲ್ಲಿದ್ದಾಗ ಬಾಲ ಶಿವಾಜಿ ಸಹ್ಯಾದ್ರಿ ಪರ್ವತಗಳಲ್ಲಿ ಕುದುರೆ ಸವಾರಿ ಮಾಡಿ ಯುದ್ಧ ಕಲೆ ಕಲಿತು ಕೋಟೆಗಳನ್ನು ತನ್ನ ಕನಸಿನ ನಕ್ಷೆಯಲ್ಲಿ ಕಟ್ಟುತ್ತಿದ್ದ. ಶಿವಾಜಿ ಪರಂಪರೆಯ ಯುದ್ಧವಲ್ಲ, ಹೊಸ ತಂತ್ರವನ್ನು ಪರಿಚಯಿಸಿದ. ಗೆರಿಲ್ಲಾ ಯುದ್ಧ, ಆಕಸ್ಮಿಕ ದಾಳಿ, ವೇಗದ ಹಿಂಜರಿತ, ಭೂಗೋಳದ ಸಂಪೂರ್ಣ ಅರಿವು ಇವು ಅವನ ಬಲ. ಅಫ್ಜಲ್ ಖಾನ್ ಎದುರು ಬಂದಾಗ ಅದು ಕೇವಲ ಯುದ್ಧವಲ್ಲ, ಬುದ್ಧಿವಂತಿಕೆಯ ಪರೀಕ್ಷೆ. ಒಂದು ಚಿಕ್ಕ ವಾಘ್ನಕದ ಸ್ಪರ್ಶದಿಂದ ಇತಿಹಾಸವೇ ಬದಲಾಗಿತು. 1674 ರೈಗಡ ಕೋಟೆಯಲ್ಲಿ ಭವ್ಯ ಸಮಾರಂಭ. ಶಿವಾಜಿ ಈಗ ಕೇವಲ ಸೇನಾನಿಯಲ್ಲ, ಛತ್ರಪತಿ. ಹಿಂದವಿ ಸ್ವರಾಜ್ಯದ ಘೋಷಣೆ ಭಾರತದೆಲ್ಲೆಡೆ ಗುಂಜಿಸಿತು. ಶಿವಾಜಿ ಕೇವಲ ಭೂಯೋಧನಲ್ಲ, ಸಮುದ್ರದ ಮಹಾಯೋಧ. ಅವನ ನೌಕಾಪಡೆ ಅರಬ್ ಸಮುದ್ರದಲ್ಲಿ ಮೆರವಣಿಗೆ ಮಾಡಿತು. ವಿದೇಶಿ ಆಕ್ರಮಣಕಾರಿಗಳಿಗೆ ಇದು ಸ್ಪಷ್ಟ ಸಂದೇಶ: ಭಾರತದ ಮಣ್ಣು, ಸಮುದ್ರವು ನಮ್ಮದೇ. ಧರ್ಮ, ಸಮಾನತೆ, ಮಹಿಳೆಯರ ಗೌರವ, ಪ್ರಜೆಗಳ ರಕ್ಷಣೆ ಅವನ ಆಡಳಿತದ ಆಧಾರ ಸ್ತಂಭಗಳು. 1680ರಲ್ಲಿ ಶಿವಾಜಿ ಮಹಾರಾಜರ ದೇಹ ಅಂತ್ಯ ಕಂಡರೂ ಅವರ ಸ್ವರಾಜ್ಯದ ಜ್ವಾಲೆ ಎಂದಿಗೂ ನಂದಲಿಲ್ಲ. ಇಂದೂ ಕೂಡ ರೈಗಡ ಕೋಟೆಯ ಗಾಳಿಯಲ್ಲಿ ಒಂದು ಗರ್ಜನೆ ಕೇಳುತ್ತದೆ: ಸ್ವರಾಜ್ಯ ನನ್ನ ಹಕ್ಕು, ನಾನದನ್ನು ಪಡೆಯಲೇಬೇಕು. ಒಬ್ಬ ರಾಜನು ಮಾತ್ರ ಹುಟ್ಟಿಲ್ಲ, ಒಂದು ಚಳುವಳಿ ಹುಟ್ಟಿತು. ಅದು ಸ್ವಾಭಿಮಾನ, ಧರ್ಮ ಮತ್ತು ಸ್ವಾತಂತ್ರ್ಯದ ಚಳುವಳಿ. ಛತ್ರಪತಿ ಶಿವಾಜಿ ಮಹಾರಾಜ.